everyone. Welcome to Sunmagana classes. Let us see question number 23 of chapter motion. A car travels 20 meter in 5 seconds and another 15 meter in 10 seconds. What is the average speed of car? See, ಇಲ್ಲಿ 5 seconds ಅಲ್ಲಿ 20 meter ನ ಟ್ರಾವೆಲ್ ಮಾಡಿದೆ, 10 seconds ಅಲ್ಲಿ 15 meter ನ ಟ್ರಾವೆಲ್ ಮಾಡಿದೆ. ಸರಿನಾ? ನೀವು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ರಿ, 5 seconds ಆದಾಗ ನೋಡಿದ್ರಿ 20 meters ಅನ್ನ ಕವರ್ ಮಾಡಿದ್ರಿ. ಮತ್ತೆ 10 seconds ಬಿಟ್ಟು ನೋಡಿದ್ರಿ, ಸ್ವಲ್ಪ ಟ್ರಾಫಿಕ್ ಇತ್ತು ಅನ್ಸುತ್ತೆ, ನೀವು 15 meter ಮಾತ್ರ ಕವರ್ ಮಾಡ್ಲಿಕ್ಕೆ ಆಯ್ತು. ಹಾಗಿದ್ರೆ ಅವರೇಜ್ ಸ್ಪೀಡ್, ವಾಟ್ ಈಸ್ ದ ಅವರೇಜ್ ಸ್ಪೀಡ್ ಆಫ್ ಕಾರ್? ಅವರೇಜ್ ಸ್ಪೀಡ್ ಇಸ್ ನಥಿಂಗ್ ಬಟ್ ಫಾರ್ಮುಲಾ ಏನು? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ divided by total time taken. Fine. Okay. What is the total distance traveled? First ಎಷ್ಟು ಮೀಟರ್ ಕವರ್ ಮಾಡಿದ್ರಿ? 20 ಮೀಟರ್. ಆಮೇಲೆ ಬ್ರೇಕ್ ಹಾಕ್ತಾ 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 ಎಷ್ಟು ಮೀಟರ್ ಟ್ರಾವೆಲ್ ಮಾಡಿದ್ರಿ? 15 ಮೀಟರ್. ಟೋಟಲ್ ಟೈಮ್ ಇಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಟೋಟಲ್ ಟೈಮ್ ಎಷ್ಟು ತಗೊಂಡ್ರಿ? 5 + 10 seconds. ಹಾಗಿದ್ರೆ 35 divided by 10 + 5 15. ಎಷ್ಟು ಬರ್ತಿದೆ ಆನ್ಸರ್? 2.33 ಬಂತಾ? ಇಷ್ಟೇ ಬರದ್ರ? ದೆನ್ ರಾಂಗ್. ಯು ಶುಡ್ ಮೆನ್ಷನ್ ದ ಯೂನಿಟ್. ಸ್ಪೀಡ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. 2.33 ಮೀಟರ್ ಪರ್ ಸೆಕೆಂಡ್ is your answer. ವೆರಿ ಸಿಂಪಲ್ ಒನ್. ಆವರೇಜ್ ಸ್ಪೀಡ್ ಕೇಳಿದಾಗ ಯಾವಾಗಲೂ ಫಾರ್ಮುಲಾ ಏನು? ಇಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ, ಟೋಟಲ್ ಟೈಮ್ ಎಷ್ಟು ತಗೊಂಡಿದೆ ಅನ್ನೋದನ್ನ ನಾವು ಮಾಡಿ ಆನ್ಸರ್ ಅನ್ನ ತಗೋಬರ್ಬೋದು. ಥ್ಯಾಂಕ್ ಯು.